ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. ಬಿಡದಿ ಟೌನ್ಶಿಪ್ ವಿಚಾರವಾಗಿ JDS ಪಕ್ಷ ಕರೆ ಕೊಟ್ಟಿರತಕ್ಕಂತಹ ಪಾದಯಾತ್ರೆ ಮೊದಲ ದಿನ ಅತ್ಯಂತ ಯಶಸ್ವಿಯಾಗಿ ಪೂರೈಸಿದೆ. ಇನ್ನೂ 2 ದಿನಗಳ ಪಾದಯಾತ್ರೆ ಕೂಡ ಎಲ್ಲ ರೀತಿಯ ತಯಾರಿಯನ್ನು ಈಗಾಗಲೇ JDS ಪಕ್ಷದ ನಾಯಕರು ಯಾವ ರೀತಿಯಾಗಿ ಮಾಡಬೇಕು ಅಂತೇಳಿ ಸಕಲ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ದೇವೇಗೌಡರು ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾರೆ. ಆದರೆ ಎಲ್ಲೋ ಒಂದು ಕಡೆ JDSನ ಮಿತ್ರ ಪಕ್ಷ ಆಗಿರತಕ್ಕಂತಹ BJP ಪಕ್ಷದ ರಾಜ್ಯಾಧ್ಯಕ್ಷ ಆಗಿರತಕ್ಕಂತಹ BY ವಿಜೇಂದ್ರರವರ ಒಂದು ಸಂಭಾಷಣೆ ಈಗ ಸಾಕಷ್ಟು ರಾಜಕೀಯವಾಗಿ, ಅದರಲ್ಲೂ JDS ಪಕ್ಷದ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಯಾಕಂದರೆ JDS ಮತ್ತು BJP ಪ್ರತ್ಯೇಕವಾಗಿ ರಾಜಕಾರಣವನ್ನು ಮಾಡ್ತಾ ಇದ್ದರೆ ವಿಜೇಂದ್ರರವರ ಒಂದು ಸಂಭಾಷಣೆ ಯಾವುದೇ ಒಂದು ವಿಶೇಷ ಅಲ್ಲ. ಆದರೆ ಈಗ ಪ್ರಸ್ತುತವಾಗಿ ಕರ್ನಾಟಕ ರಾಜ್ಯದಲ್ಲಿ BJP ಮತ್ತು JDS ಪಕ್ಷಗಳು ಮೈತ್ರಿಯನ್ನು ಮಾಡಿಕೊಂಡಿವೆ. ಭವಿಷ್ಯದ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು, ಜೊತೆಗೆ ಈಗ ಏನು ಕಾಂಗ್ರೆಸ್ ಸರ್ಕಾರ ನಡೀತಾ ಇದೆ, ಆ ಕಾಂಗ್ರೆಸ್ ಸರ್ಕಾರವನ್ನು ಯಾವ ರೀತಿಯಾಗಿ ನಾವು ಎದುರಿಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಎರಡೂ ಪಕ್ಷದ ನಾಯಕರುಗಳು ಚಿಂತನೆಯನ್ನು, ಹೋರಾಟದ ರೂಪುರೇಷೆಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಬಿಡದಿಯ ಟೌನ್ಶಿಪ್ ಯೋಜನೆ ವಿಚಾರ ಈಗ BJP ಮತ್ತು JDSಗೆ ಪ್ರಬಲ ರಾಜಕೀಯ ಅಸ್ತ್ರವಾಗಿ ಸಿಕ್ಕಿದೆ. ಈ ವಿಚಾರವಾಗಿ JDSನ ಅಗ್ರಗಣ್ಯ ನಾಯಕರಾದಂಥ ದೇವೇಗೌಡರು, ಕೇಂದ್ರ ಸಚಿವರು ಹಾಗೆ ಮಾಜಿ CM ಆದಂಥ HD ಕುಮಾರಸ್ವಾಮಿಯವರ ಒಂದು ಚಿಂತನೆ ಮೇರೆಗೆ ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಈ ಒಂದು ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ. ಈ ಒಂದು ಪಾದಯಾತ್ರೆ ಪ್ರಾರಂಭ ಆಗ್ತಿದ್ದಂತೆ ಈ ಒಂದು ಬಿಡದಿ ಟೌನ್ಶಿಪ್ನ ವಿಚಾರ ರಾಜಕೀಯವಾಗಿ ಚರ್ಚೆ ಆಗ್ತಿದ್ದಂತೆ ಹಳೆ ಮೈಸೂರು ಭಾಗ ಸೇರಿದಂತೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ JDS ಪಕ್ಷದ ಪ್ರಾಬಲ್ಯ ಒಂದು ಮಟ್ಟದ ಹಂತಕ್ಕೆ ತಲುಪಿದೆ. ಆದರೆ ಈ ಹೊತ್ತಲ್ಲಿ ಈ ಒಂದು ಪಾದಯಾತ್ರೆಯ ವಿಚಾರವಾಗಿ, ಈ ಒಂದು ಹೋರಾಟದ ವಿಚಾರವಾಗಿ BJP ರಾಜ್ಯಾಧ್ಯಕ್ಷ ವಿಜೇಂದ್ರರವರ ಒಂದು ಹೇಳಿಕೆ ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿದೆ. ಯಾಕಂದರೆ ಅದು ಕಾಂಗ್ರೆಸ್ನ ಸಚಿವರಾದಂಥ ಮಧು ಬಂಗಾರಪ್ಪನವರ ಜೊತೆಗೆ ಮಾತನಾಡಿದ್ದಾರೆ. ಹೋರಾಟ ಅಷ್ಟು ಸೀರಿಯಸ್ ಆಗಿಲ್ಲ, ಅಲ್ಲಿಯ ರೈತರು ಪರಿಹಾರವನ್ನು ತೆಗೆದುಕೊಳ್ತಾ ಇದ್ದಾರೆ ಎನ್ನುವಂಥ ವಿಚಾರವನ್ನು ಹೇಳುವ ಮೂಲಕ ಎಲ್ಲೋ ಒಂದು ಕಡೆ ಪಾದಯಾತ್ರೆಗೆ ನಮ್ಮ ಬೆಂಬಲ ಸಂಪೂರ್ಣವಾಗಿ ಇಲ್ಲ ಎನ್ನುವಂತಹ ಅರ್ಥದಲ್ಲಿ ಅವರು ತಮ್ಮ ಮಾತುಗಳನ್ನು ಆಡಿದ್ದಾರೆ. ಇದು ಅಕ್ಷರಶಃ JDS ಪಕ್ಷದ ನಾಯಕರುಗಳು, ಮುಖಂಡರು, ಕಾರ್ಯಕರ್ತರ ಒಂದು ಕೆಂಗಣ್ಣಿಗೆ ವಿಜೇಂದ್ರರವರು ಗುರಿಯಾಗಿದ್ದಾರೆ. ಯಾಕಂದರೆ ಮೈತ್ರಿ ಧರ್ಮವನ್ನು ಪಾಲನೆ ಮಾಡಬೇಕು ಅಂಥೇಳಿ ಎರಡೂ ಪಕ್ಷದ ಅಧ್ಯಕ್ಷರುಗಳು ಅವರ ಕಾರ್ಯಕರ್ತರಿಗೆ ಒಂದು ಸಂದೇಶವನ್ನು ಕೊಡ್ತಾರೆ. ಆದರೆ ಇಲ್ಲಿ ಬೇಲಿಯೇ ಎದ್ದು ಹೊಲ ಮೇಯ್ದಂತೆ BJP ರಾಜ್ಯಾಧ್ಯಕ್ಷರೇ ತಮ್ಮ ಮಿತ್ರ ಪಕ್ಷ ಮಾಡ್ತಾ ಇರ್ತಕ್ಕಂತಹ ಹೋರಾಟವನ್ನು ಒಂದಿಷ್ಟು ಸಂಭಾಷಣೆಗಳನ್ನು ಮಾತನಾಡುವ ಮೂಲಕ ಎಲ್ಲೋ ಒಂದು ಕಡೆ ಹಿನ್ನಡೆ ಆಗುವ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಮೈಲೇಜ್ ಕೂಡ ಸಿಕ್ಕಿದೆ. ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಅವರಲ್ಲಿಯೇ ಹೊಂದಾಣಿಕೆ ಇಲ್ಲ ಎನ್ನುವಂತಹ ಪ್ರಶ್ನೆಗಳು ಕೂಡ ಸಾಕಷ್ಟು ಉದ್ಭವ ಆಗ್ತಾ ಇದೆ. ಹಾಗಾಗಿ ಕುಮಾರಸ್ವಾಮಿಯವರು ಹೈಕಮಾಂಡ್ ಮಟ್ಟದಲ್ಲಿ ಈ ವಿಚಾರವಾಗಿ ಯಾವ ರೀತಿಯಾಗಿ ಕ್ರಮವನ್ನು ವಹಿಸ್ತಾರೆ, ಜೊತೆಗೆ ವಿಜೇಂದ್ರರವರ ವಿರುದ್ಧವಾಗಿ BJP ನಾಯಕರುಗಳು ಯಾವ ರೀತಿಯಾಗಿ ಕ್ರಮವನ್ನು ವಹಿಸ್ತಾರೆ ಎನ್ನುವಂಥದ್ದು ಭವಿಷ್ಯದ ದೊಡ್ಡ ಪ್ರಶ್ನೆಯಾಗಿದೆ. ಯಾಕಂದರೆ ಚುನಾವಣೆಗೆ ಇನ್ನು 1.5 2 ವರ್ಷಗಳ ಕಾಲ ಅವಕಾಶ ಇದೆ. ಆದರೆ ಎಲ್ಲೋ ಒಂದು ಕಡೆ ಒಂದು ವಿರೋಧ ಪಕ್ಷವಾಗಿ ಆಡಳಿತಾರೂಢ ಪಕ್ಷವನ್ನು ಎದುರಿಸಲಿಕ್ಕೆ ಮಾಡ್ತಾ ಇರ್ತಕ್ಕಂತಹ ಒಂದು ಹೋರಾಟದ ವಿಚಾರವಾಗಿ ಮಿತ್ರ ಪಕ್ಷದ ಪ್ರಮುಖರೇ ಇಂತಹ ಒಂದು ಸಂಭಾಷಣೆಗಳನ್ನು ಮಾತನಾಡಿರ್ತಕ್ಕಂಥದ್ದು ಮೈತ್ರಿ ಪಕ್ಷಕ್ಕೆ ಬಹುದೊಡ್ಡ ಡ್ಯಾಮೇಜ್ ಅಂತ ಹೇಳ್ಬೋದು. ಯಾಕಂದರೆ ಈಗ ರಾಜ್ಯದಲ್ಲಿ BJP ಮತ್ತು JDS ಪಕ್ಷಗಳು ಒಂದಾಗಿ ಕಾಂಗ್ರೆಸ್ ಪಕ್ಷವನ್ನು ರಾಜಕೀಯವಾಗಿ ಎದುರಿಸಲಿಕ್ಕೆ ಮುನ್ನಡೀತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ BJP ರಾಜ್ಯಾಧ್ಯಕ್ಷರ ಈ ಒಂದು ಹೇಳಿಕೆ, ಟೌನ್ಶಿಪ್ ವಿಚಾರವಾಗಿ ಏನು JDS ಹೋರಾಟವನ್ನು ಮಾಡ್ತಾ ಇದೆ, ಈ ಒಂದು ಹೇಳಿಕೆ ಸಾಕಷ್ಟು ಗೊಂದಲವನ್ನು ಹುಟ್ಟುಹಾಕಿದೆ. ಯಾಕಂದರೆ
ವಿಪಕ್ಷ ನಾಯಕರಾಗಿರ್ತಕ್ಕಂತಹ ಆರ್ ಅಶೋಕ್ ಅವರು ಕುಮಾರಸ್ವಾಮಿ ಅವರ ಜೊತೆಗೆ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಆದರೆ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರರವರು ಅದೇ ಹೋರಾಟದ ವಿಚಾರವಾಗಿ ಸಂಕುಚಿತವಾಗಿ ಅವರು ಮಾತನಾಡಿದ್ದಾರೆ. ಇದು ಭವಿಷ್ಯದ ದಿನಗಳಲ್ಲಿ ಯಾವ ರೀತಿಯಾಗಿ ರಾಜಕೀಯವಾಗಿ ಚರ್ಚೆಗಳಾಗ್ತವೆ, ಮೈತ್ರಿ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರ್ತದೆ ಎನ್ನುವಂಥದ್ದನ್ನ ಕಾಲವೇ ಉತ್ತರವನ್ನು ಕೊಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.